ಹೋಗೆಲ್ಲ ರೆಡಿ ಆಗ್ತಾ ಇರ್ತದೆ. ಸೊ ಇದನ್ನ ನಾವು ಪ್ರೀವಿಯಸ್ ಅಲ್ಲಿ ಅಂದ್ರೆ ಬೈ ಮೆಚುರಿಟಿ ಲೆವೆಲ್ ಏನಂದ್ರೆ 3 to 9 months ಆ ರೇಂಜಲ್ಲೇ ನಾವು ಇದನ್ನ ಸ್ವಲ್ಪ ಕರೆಕ್ಟಾಗಿ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಸ್ವಲ್ಪ ಇದನ್ನ ನೀಟಾಗಿ ಮುಂದೆ ಡಾಗ್ಸ್ ಬಂದು ಶೋ ಲೆವೆಲ್ಗೆ ಹೋಗೋ ಸಾಧ್ಯ. ಹಾಯ್ ಹಲೋ, ದಿಸ್ ಇಸ್ ಶಂಕರ್ ಫ್ರಮ್ ಮೈಸೂರು. ಸೊ ಇದು ಅಗೇನ್ ನ್ಯೂ ವಿಡಿಯೋ ಫ್ರಮ್ ಯುಎಸ್ ವರ್ಕ್. ಸೊ ಇದು ಏನಪ್ಪಾ ಅಂದ್ರೆ ಪಪ್ಪಿ ಹೆಲ್ತ್ ಇಶ್ಯೂಸ್ ಅಲ್ಲಿ ಮೇನ್ ಆಗಿ ಬರೋದು ಲೆಗ್ ಪ್ರಾಬ್ಲಮ್ಸ್ಗಳಲ್ಲಿ. ಸೊ ಲೆಗ್ ಪ್ರಾಬ್ಲಮ್ಸ್ ಇವಾಗ ಆಲ್ಮೋಸ್ಟ್ ಆಲ್ 3 months ಇಂದ 9 months 1 year ವರೆಗೂ ಪಪ್ಪಿ ಗ್ರೋತ್ ಸ್ಟೇಯಿಂಗ್ ಇರ್ತದೆ. ಸೊ ಈ ಸ್ಟೇಜಲ್ಲಿ ನಾವು ಪಪ್ಪಿ ಲೆಗ್ ಬೆಂಡಿಂಗ್ನ ನಾವು ಅವಾಯ್ಡ್ ಮಾಡಿದ್ರೆ ಪಪ್ಪೀಸ್ ಮುಂದೆ ಯಾವ ಥರ ಅಂದ್ರೆ ಒಂಥರ ಆಂಗ್ಲೆಸ್ನೆಲ್ಲ ಕರೆಕ್ಟಾಗಿ HD ಅಂತೀವಿ ನಾವು ಗೊತ್ತಾ, ED ಪ್ರಾಬ್ಲಮ್ ಎಲ್ಲ ನಾವು ಅದನ್ನ ಅವಾಯ್ಡ್ ಮಾಡ್ಬೋದು. ಸೊ ಇದ್ರಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸೊ ಇದು ಬರೋ ರೀಸನ್ನ ಫಸ್ಟ್ ನಾವು ಕಂಡುಹಿಡಿಬೇಕಾಗುತ್ತೆ. ಬರೋ ರೀಸನ್ ಏನಪ್ಪಾ ಅಂದ್ರೆ ಒಂದು ಪಪ್ಪಿ ಓವರ್ ವೆಯ್ಟ್ ಆದ್ರೆ ಲೆಗ್ ಬೆಂಡ್ ಆಗೋ ಚಾನ್ಸ್ ಇರ್ತದೆ. ಸೆಕೆಂಡ್ ಒಂದು ಬಂದು ನಿಮಗೆ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಅಂತಾರೆ. ಏನಾದ್ರು ನ್ಯೂಟ್ರಿಷನ್ ಅಲ್ಲಿ ಕ್ಯಾಲ್ಸಿಯಮ್ ಕಮ್ಮಿ ಆದರೆ, ಮತ್ತೆ ಮಲ್ಟಿವಿಟಮಿನ್ಸ್ಗಳು ಕಡಿಮೆ ಆದರೆ, ಮತ್ತೆ ಫುಡ್ ಅಲ್ಲಿ ವಿಟಮಿನ್ಸ್ ಕಡಿಮೆ ಆದರೆ ಇದರಲ್ಲಿ ಬರೋ ಚಾನ್ಸ್ ಇರುತ್ತೆ. ಸೊ ಇನ್ನೊಂದು ಬಂದು ಫ್ಲೋರ್. ಇವಾಗ ನಾವು ಯಾವ ತರ ಪಪ್ಪಿನ ನಾವಲ್ಲಿ ಕೇಜಲ್ಲಿ ಮಡಗೋದಾಗ್ಲಿ, ಮತ್ತೆ ಫ್ಲೋರ್ ಯಾವ ತರ ಸ್ಲಿಪ್ರಿ ಆಗಿದೆಯಾ ಅದನ್ನ ನಾವು ನೋಡ್ಕೋಬೇಕಾಗುತ್ತೆ. ಯಾಕೆ ಇದರಿಂದ ರೀಸನ್ ಇರುತ್ತೆ, ಲೆಗ್ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇನ್ನೊಂದು ಬಂದು ಫೋರ್ತ್ ಬಂದು ಇದು ಜನ್ರೇಷನ್ ಅಂತಾರೆ. ಸೊ ಜನ್ರೇಷನ್ ಅಲ್ಲಿ ನಾವು ಅವಾಯ್ಡ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಜನ್ರೇಷನ್ ಅಲ್ಲಿ ನೀವು ನೋಡಿ ಪಪ್ಪಿ ಫಸ್ಟ್ ಚೂಸ್ ಮಾಡುವಾಗಲೇ ನೋಡಬೇಕಾಗುತ್ತೆ. ಆಲ್ಮೋಸ್ಟ್ ಆಲ್ 99% ಬರಲ್ಲ, ಎಲ್ಲ 1 or 2% ಬರುತ್ತೆ ಈ ತರ. ಸೊ ಜನ್ರೇಷನ್ ನೀವು ಪಪ್ಪಿ ಚೂಸ್ ಮಾಡ್ಬೇಕಾಗತ್ತೆ ಫಸ್ಟೇನೆ. ಸೊ ಇದರಲ್ಲಿ ಬಂದು ನೀವು HD ಅಂತ ಅಂದ್ರೆ ED ಪ್ರಾಬ್ಲಮ್ ಅಂದ್ರೆ ಹಿಪ್ ಫುಟ್ ಡಿಸ್ಪ್ಲೇಸಿಯಾ ಪ್ರಾಬ್ಲಮ್ ಅಂತಾರೆ. ಸೊ ಇದು ಸ್ವಲ್ಪ ಕಷ್ಟ, ಯಾಕಂದ್ರೆ ಜೆನೆಟಿಕ್ ಎಲ್ಲ ಬಂದ್ಬಿಟ್ರೆ ಮೇಲ್ಗೆ ಎಲ್ಲ ಫೀಮೇಲ್ಗಳಿಗೆ. ಸೊ ಇದು ಸ್ವಲ್ಪ ED ಟ್ಯಾಬ್ಲೆಟ್ ಅಂತ ಬರ್ತದೆ ಒಂದು. ಸೊ ED ಬೇಪರ್ ಅವರು ED ಟ್ಯಾಬ್ಲೆಟ್ ಅಂತ ಬರ್ತದೆ. ಸೊ ನೀವು ಅದನ್ನ ಅಕಾರ್ಡಿಂಗ್ ಬಾಡಿ ವೇಟ್ ಯೂಸ್ ಮಾಡಿದ್ರೆ ಅದನ್ನ ಹಿಪ್ ಡಿಸ್ಪ್ಲೇಸಿಯಾ ನೀವು ಅವಾಯ್ಡ್ ಮಾಡ್ಬೋದು. ಇದು ಪಪ್ಪಿ ಸ್ಟೇಜಲ್ಲಿ ನೀವು ಹಾಕ್ತಾ ಹೋದ್ರೆ ಸೊ ಇದು ಒಂದು ಅವಾಯ್ಡ್ ಮಾಡ್ಬೋದು. ನೀವು ಸ್ಟಾರ್ಟಿಂಗ್ ಸ್ಟೇಜ್ 1 ಅಂದ್ರೆ ನೀವು ಓವರ್ ವೆಯ್ಟ್ ಅಂತ ಹೇಳಿದಲ್ವಾ. ಸೊ ಓವರ್ ವೆಯ್ಟ್ ಯಾವ ಥರ ಅಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು. ಅಕಾರ್ಡಿಂಗ್ ಬಾಡಿ ವೆಯ್ಟು ಮತ್ತು ಏಜ್ ತಕ್ಕಂಗೆ ಯಾವ ಬ್ರೀಡ್ ಇದೆ ನಿಮ್ಮದು, ರಾಟುಲರ್ ಆಗ್ಬೋದು, ಸಿಡ್ಜು ಆಗ್ಬೋದು, ಲ್ಯಾಬು, ಡಾಬರ್ಮನ್, ಇವೆಲ್ಲ ಏನು ಶೋ ಡಾಗ್ ಇರುತ್ತೆ ಇದೆಲ್ಲ ಕರೆಕ್ಟಾಗಿ ಚೆಕ್ ಮಾಡಿದ್ರೆ ನೀವು ಅಕಾರ್ಡಿಂಗ್ ಬಾಡಿ ವೆಯ್ಟ್ ಮತ್ತು ಏಜ್ ತಕ್ಕಂಗೆ ಬರುತ್ತೆ ನಿಮಗೆ. ಅದ್ರ ತಕ್ಕಂಗೆ ತುಂಬ ಹೈ ಹೋಗ್ಬಾರ್ದು, ತುಂಬ ಲೋವರ್ ಇರ್ಬೋದು. ಆ ತಕ್ಕಂಗೆ ನ್ಯೂಟ್ರಿಷನ್ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಬಾಡಿ ವೆಯ್ಟ್ ಮೇಂಟೈನಲ್ಲಿದ್ದರೆ ಲೆಗ್ ಪ್ರಾಬ್ಲಮ್ ಚಾನ್ಸ್ ಕಮ್ಮಿ ಆಗುತ್ತೆ. ಸೆಕೆಂಡ್ ಒಂದು ಬಂದು ಫ್ಲೋರು, ಸ್ಲಿಪ್ರಿ ಫ್ಲೋರ್ ಅಂತ ಏನೋ ಗೊತ್ತಾ. ಸೊ ಇದು ತುಂಬ ಮೇಜರ್ ಇಶ್ಯೂಸ್ ಆಗುತ್ತೆ. ನೀವು ಪಪ್ಪಿನ ಯಾವಾಗಲೂ ರಫ್ ಆಗಿರೋ ಪ್ಲೇಸಲ್ಲೇ ಇಡಬೇಕಾಗುತ್ತೆ, ಮತ್ತೆ ಆಟ ಆಡ್ಬೇಕಾದ್ರೆ ಮತ್ತೆ ಟ್ರೈನಿಂಗ್ ಕೊಡ್ಬೇಕಾದ್ರೆ ರಫ್ ಆಗೋ ಪ್ಲೇಸಲ್ಲೇ ಕೊಡಬೇಕಾಗುತ್ತೆ. ಸೊ ಇದು ಮೇಜರ್ ಇಶ್ಯೂಸ್ ಆಗಿರ್ತದೆ ಲೆಗ್ ಬೆಂಡಿಂಗ್ ಪ್ರಾಬ್ಲಮ್ ಅಲ್ಲಿ. ಸೊ ಇದನ್ನ ನೀವು ಅವಾಯ್ಡ್ ಮಾಡಿದ್ರೆ ಆಲ್ಮೋಸ್ಟ್ 50% ನೀವು ಅವಾಯ್ಡ್ ಮಾಡ್ದಂಗೆ ಆಗುತ್ತೆ. ಸೊ ಥರ್ಡ್ ಒನ್ ಬಂದು ನೀವು ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಅಂತ ಹೇಳಿದ್ರೆ, ನ್ಯೂಟ್ರಿಷನ್ ಡೆಫಿಷಿಯನ್ಸಿಯಲ್ಲಿ ಬಂದು ನಿಮಗೆ 3 to 9 months 12 months ವರೆಗೂ ಪಪ್ಪಿ ಗ್ರೋತ್ ತುಂಬ ಹೈ ಆಗಿರ್ತದೆ. ಸೊ ನ್ಯೂಟ್ರಿಷನ್ ಏನಿರ್ತದೆ, ಬಾಡಿ ಹೆಂಗೆ ಗ್ರೋತ್ ಆಯ್ತದೆ ಅದ್ರ ತಕ್ಕನಂಗೆ ನೀವು ನ್ಯೂಟ್ರಿಷನ್ ಕೊಡ್ತಾ ಹೋದ್ರೆ ಇದರಲ್ಲಿ ನ್ಯೂಟ್ರಿಷನ್ ಬರೋದು ಸ್ಕೈ ಕಾಲಲ್ಲಿ ಬರ್ತದೆ. ಒಂದು ಸ್ಕೈ ಕಾಲ್ ಬಂದು ಓವರ್ ಆಲ್ ಎಲ್ಲ ನಿಮಗೆ ಬಾಡಿ ಅನಾಟಮಿ ಆಗ್ಬೋದು, ಮತ್ತೆ ಲೆಗ್ ಬೆಂಡಿಂಗ್ ಅಲ್ಲಿ ಆಗ್ಬೋದು, ಎಲ್ಲ ಸ್ವಲ್ಪ ಕ್ಲಿಯರ್ ಮಾಡೋ ಚಾನ್ಸ್ ಇರುತ್ತೆ. ಸೊ ಅದನ್ನೇ ನಾವು ಪಪ್ಪಿಗೆ ನಾವು ಯೂಸ್ ಮಾಡ್ತೀವಿ, ಸ್ಕೈ ಕಾಲ್ ಅಂತ ಸಿರಪ್ ಬರುತ್ತೆ. ಸೊ ಅದು ಬಿಟ್ಟರೆ ಇನ್ನೊಂದು ಮೈ ಬ್ಯೂ ಅಂತ ಬರ್ತದೆ. ಮೈ ಬ್ಯೂ ಒಳ್ಳೆ ಪವರ್ ಇದೆ, ಅದು ಬೋನ್ಸ್ಗೆ ಮತ್ತೆ ಸ್ಟ್ರೆಂತ್ಗೆ. ಸೊ ನ್ಯೂಟ್ರಿಷನ್ ಅಲ್ಲಿ ಇದು ಆಯ್ತು. ನೀವು ಇನ್ನ ಇದಕ್ಕಿಂತ ಮೇಲೆ ಹೋಗ್ತೀನಿ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಸ್ವಲ್ಪ ಎಕ್ಸ್ಟ್ರೀಮ್ ಆಗಿದೆ ಅಂತಂದ್ರೆ ನೀವು ಡಾಕ್ಟರ್ ಸಜೆಷನ್ ಮಾಡ್ಬಿಟ್ಟು ನೀವು ಇದರಲ್ಲಿ ಇದನ್ನು ಕೊಡ್ಬೋದು. ಮಲ್ಟಿವಿಟಮಿನ್ಸ್ ನೀವು ಯಾವ ಥರ ಆ್ಯಡ್ ಮಾಡಾಯ್ತೀರ ಅದರಲ್ಲಿ ಅಕಾರ್ಡಿಂಗ್ ಡೇ 1 ಇಂದ ಪರ್ ಡೇ 1 ಟ್ಯಾಬ್ಲೆಟ್ ಹಂಗೆ ಯೂಸ್ ನೀವು ನ್ಯೂಟ್ರಿಷನ್ ಜೊತೆ ಒಳ್ಳೆ ಫುಡ್ಡು, ಇದರಲ್ಲಿ ನಾನ್ ವೆಜ್ ಜಾಸ್ತಿ ಆ್ಯಡ್ ಮಾಡಬೇಕಾಗತ್ತೆ. ಒಳ್ಳೆ ಫುಡ್ ಅಂದರೆ ಹೈ ಪ್ರೋಟೀನ್ ಯಾವುದು ಆ ಫುಡ್ ಆ್ಯಡ್ ಮಾಡೋಕ್ಕಾಗುತ್ತೆ. ಸೊ ಅವಾಗ ನ್ಯೂಟ್ರಿಷನ್ ಲೆವೆಲ್ ರೆಗ್ಯುಲರ್ ಆಗಿ ಒಂದು ಲೆವೆಲ್ಗೆ ಬರುತ್ತೆ. ಅವಾಗ ಪಪ್ಪಿ ಆಲ್ಮೋಸ್ಟ್ ಒಂದು 15 to 20 days ಅಲ್ಲಿ ನಿಮಗೆ ರೆಗ್ಯುಲರ್ ಆಗಿ ಗೊತ್ತಾಗುತ್ತೆ. ಮತ್ತು ಇದರಲ್ಲಿ ಪೆಟ್ ಜಾಯಿಂಟ್ ಅಂತ ಬರ್ತದೆ ಟ್ಯಾಬ್ಲೆಟು. ಸೊ ಸಪ್ಲಿಮೆಂಟ್ ಇದು ಎಕ್ಸ್ಟ್ರಾ ಪೆಟ್ ಜಾಯಿಂಟು ತುಂಬ ರೀಕ್ರಿಯೇಟ್ ಅಂತಾರೆ, ಲೆಗ್ಸ್ ಎಲ್ಲ ತುಂಬ ಓವರ್ ಇನ್ನರ್ ಸೈಡ್ ಆಗಿದ್ರೆ ಸೊ ಪೆಟ್ ಜಾಯಿಂಟ್ ಯೂಸ್ ಮಾಡ್ಬೋದು. ಸೊ ಟ್ಯಾಬ್ಲೆಟ್ಸ್ ಬರ್ತದೆ ಅದರಲ್ಲಿ. ಮತ್ತು ಇನ್ನೊಂದು ಮೆಗಾಪ್ಲೆಕ್ಸ್ ಅಂತ ಬರ್ತದೆ, ಅದು ನೀವು ಪೌಡ್ರ್ ಇದ್ರಲ್ಲಿ ಬರ್ತದೆ. ಸೊ ಅದು ತುಂಬ ಎಫೆಕ್ಟ್ ಆಗಿದೆ. ಸೊ ಅದನ್ನು ನೀವು ಯೂಸ್ ಮಾಡಿ ಅದು ಎಫೆಕ್ಟ್ ನಿಮಗೆ ಗೊತ್ತಾಗುತ್ತೆ. ಸೊ ಇದನ್ನು ಯೂಸ್ ಮಾಡ್ತಾ ಇರುವಾಗ ನೀವು ಸ್ವಿಮ್ಮಿಂಗ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪಪ್ಪಿಗೆ. ಸೊ ಸ್ವಿಮ್ಮಿಂಗ್ ಮಾಡಿಸಿದ್ರೆ ಪಪ್ಪಿ ಸ್ಲೇನ್ ಲೆಗ್ ಬೆಂಡ್ಸ್ಗಳಿದೆ ಎಲ್ಲ ನೀಟಾಗಿ ಕ್ಲಿಯರ್ ಆಗ್ತಾ ಬರ್ತದೆ.
ಸೊ ಇದು ನಂದು ಅನಿಸಿಕೆ. ಸೊ ಎಲ್ಲರೂ ನೋಡ್ತಾ ಇದ್ರ, ಥ್ಯಾಂಕ್ ಯು.